हम्म द्विगुणम् भुवर्लोकः इति न वक्तव्यः भुवो लोकः सुवर् इति भवति यतोहि ಅಲ್ಲಿ ರೇಫ ಇದೆ ಅದು ಸ್ವರ್ ಅಥವಾ ಸುವರ್ ಅಂತ ಶಬ್ದ ಇದೆ ಭುವಃ ಅನ್ನೋದು ಅದು ಷಷ್ಠಿ ಭಕ್ತಿ ಏಕವಚನ ಭುವರ್ ಅಂತ ಶಬ್ದ ಇಲ್ಲ ಭೂರ್ ಅಂತ ಶಬ್ದ ಇದೆ ಆದ್ರೆ ಅದು ಭೂರ್ ಅಂತ ಶಬ್ದ ಇಲ್ಲಿ ಬರಲ್ಲ ಭೂಲೋಕ ಅಂತ ಆಗುತ್ತೆ ಬೇರೆ ಕಡೆ ಶಬ್ದ ಬಳಕೆ ಆಗುತ್ತೆ ಭುವರ್ ಅಂತ ಶಬ್ದ ಇಲ್ಲ ಅದು ಭುವೋ ಲೋಕ ಆಗುತ್ತೆ ಸುವರ್ಣ ಅನ್ನೋದಾಗುತ್ತೆ ಯಾಕೆಂದ್ರೆ ಅದು ರೇಪ ಶಬ್ದದಲ್ಲೇ ಇರುವಂತಹದ್ದಾಗಿ ಆ ವಿಭಕ್ತಿ ಹೋದ್ರೂ ಕೂಡ ರೇಪ ಉಳಿಯತ್ತೆ ಅದನ್ನಾಗಿ ಸುವರ್ಲೋಕ ಅಂತ ಆಗುತ್ತೆ ಹಾಗೆ ತಪರ್ಲೋಕ ಮಹರ್ಲೋಕ ಆಗತ್ತೆ ಯಾಕೆಂದ್ರೆ ಮಹಸ್ ಶಬ್ದ ಅದು ಮಹಸ್ ಅನ್ನೋ ಶಬ್ದ ಇರೋದ್ರಿಂದ ಮಹರ್ಲೋಕ ಆಗತ್ತೆ ತಪರ್ಲೋಕ ಆಗಲ್ಲ ತಪೋಲೋಕ ಆಗತ್ತೆ ಸರಿ ಉಚ್ಯತಾಂ ತಪಶಬ್ದ ಹೌದು ಆದ್ರೆ ಅದು ಅದಕ್ಕೆ ಯಾವುದು ನಾನು ಮಹಸ್ ಶಬ್ದ ಹೇಳಿದೆ ತಪ್ಪು ಹೇಳಿದೆ ಮಹರ್ ಲೋಕ ಅದು ಮಹರ್ ಶಬ್ದ ಇದು ತಪಸ್ ಅನ್ನೋದು ಸಕಾರ ಅಂತ ಅದು ರೇಫ ಮಹರ್ ಅನ್ನೋದು ಭುವರ್ ಇದ್ದ ಹಾಗೆ ಸಮಃ
संयमनीपुरे यदा तिष्ठति संध्याकालः अस्तु एवं सूर्यसञ्चारः भवति। 21ನೇ ಅಧ್ಯಾಯ ಸರ್ವಜೀವಗಳಿಗೂ ಕೂಡ ಸೂರ್ಯಾಂತರ್ಗತನಾದ ಭಗವಂತನೇ ಪ್ರೇರಕನಾಗಿದ್ದಾನೆ ಅನ್ನುವ ಅಂಶವನ್ನು ಹೇಳಿ ಮುಂದೆ ನಾನು ಅಂದ್ರೆ ಇದರದ್ದು ಸಾರಾಂಶ ಹೇಳ್ತಾ ಹೋಗ್ತೇನೆ. ಸ್ವಲ್ಪ ವಿವರ ಕೊಟ್ಟರು ಕೂಡ ಹೇಳಿ ಪ್ರಾರ್ಥನೆ. ಓಂ ಜನ್ಮದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಸೂರ್ಯನ ಸಂಚಾರ ಅದು ಒಂದೇ ಕ್ರಮದಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಸ್ವಲ್ಪ ಏರುಪೇರಾಗುವಂಥದ್ದನ್ನ ಮುಂದೆ ಹೇಳ್ತಾರೆ. ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ ಈ ಜಾಗಕ್ಕೆ ಬರುವಾಗ ಸೂರ್ಯನ ಗತಿ ಸ್ವಲ್ಪ ತಗ್ಗಾಗುತ್ತೆ. ಅಲ್ಲಿಂದ ಮತ್ತೆ ಇನ್ನೊಂದು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹದ ಕಡೆಗೆ ಹೋಗುವಾಗ ಏರಾಗುತ್ತೆ. ಅಂದ್ರೆ ಅದೊಂದು ಚೂರು ಹೀಗೆ ಕ್ರಾಸ್ ಅಲ್ಲಿ ಪ್ರಯಾಣ ಇದ್ದ ಹಾಗೆ ಕಾಣುತ್ತೆ. ಇಳಿಜಾರಾದ ಮಾರ್ಗದಲ್ಲಿ ಹೋಗುವಾಗ ಗಾಡಿ ಏನಾಗುತ್ತೆ, ಸ್ವಲ್ಪ ಫಾಸ್ಟ್ ಆಗುತ್ತೆ, ಅದರ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಏರು ಸ್ಥಳಕ್ಕೆ ಬಂದಾಗ ಅದರ ವೇಗ ಸ್ವಲ್ಪ ಗೊತ್ತಿಲ್ಲದ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ರಾತ್ರಿಯ ಪ್ರಯಾಣ ಹೆಚ್ಚಿರುತ್ತೆ, ಹಗಲಿನ ಪ್ರಯಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಹಗಲಿನಲ್ಲಿ ನಿಧಾನಕ್ಕೆ ಸಂಚರಿಸುವ ಪ್ರಸಂಗ ಬಂದಾಗ, ಇಳಿಜಾರಿನ ಕಡೆಗೆ ಬಂದಾಗ ಅದು ರಾತ್ರಿಯ ಸಮಯ ಆದ್ರೆ ರಾತ್ರಿ ಬೇಗ ಖಾಲಿ ಆಗುತ್ತೆ. ಇಳಿಜಾರಿನ ಸಮಯ ಹಗಲಾದಾಗ ಹಗಲಿನ ಸಮಯ ಬೇಗ ಮುಗಿದು ಹೋಗುತ್ತೆ. ಯಾಕೆ ಹಗಲು ಕಮ್ಮಿ ರಾತ್ರಿ ಜಾಸ್ತಿ, ಕೆಲವು ಕಡೆ ರಾತ್ರಿ ಕಮ್ಮಿ ಹಗಲು ಜಾಸ್ತಿ ಅಂತಂದ್ರೆ ಆ ಸೂರ್ಯನ ಗತಿ ಇರುವ ಒಂದು ಅಂಶ ಸ್ವಲ್ಪ ಬಾಗಿ ಇರುವಂತದ್ದಾದ್ರಿಂದ ಅದು ಹೀಗೆ ಸಂಚರಿಸ್ತಾ ಕೆಳಕ್ಕೆ ಮೇಲಕ್ಕೆ ಬರುವಾಗ ಈ ವ್ಯತ್ಯಾಸ ಅನ್ನೋದು ನಮಗೆ ಉಂಟಾಗುತ್ತೆ. ಎಲ್ಲಿ ಸಮತಟ್ಟಾದ ಜಾಗದಲ್ಲಿ ಚಲಿಸುತ್ತೋ ಒಂದು ಭಾಗದಲ್ಲಿ ಅಲ್ಲಿ ಮಾತ್ರ ಸಮಸ್ಥಿತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಅಷ್ಟು ಜಾಗದಲ್ಲಿ ಅದು ಮೇಲೂ ಅಲ್ಲ ಕೆಳಗೂ ಅಲ್ಲ, ಸೀದಾ ಹೋಗ್ತಾ ಇರುತ್ತೆ ಆರಾಮವಾಗಿ. ಆ ಕರು ಪ್ಲೇಸ್ ಅಲ್ಲಿ ನಿಧಾನಕ್ಕೆ ಏನೂ ಹೆಚ್ಚು ಕಮ್ಮಿ ಆಗದೆ ಹೋಗ್ತಾ ಇರುತ್ತೆ. ಹೀಗೆ ಮೇಷ, ತುಲಾ ಮಾಸ ಮಾತ್ರ, ಮೇಷ ಸಂಕ್ರಮಣ ಮತ್ತು ತುಲಾ ಸಂಕ್ರಮಣ ಮಾತ್ರ ಸಮತಟ್ಟಾದ ಜಾಗ ಆದ್ರಿಂದಾಗಿ ಸೂರ್ಯನ ಗತಿಗೆ ಅಲ್ಲಿ ಸಮ ಅಂದ್ರೆ ಅದನ್ನ ಸಮ ಪ್ರಮಾಣದ ದಿನಗಳು ಅಂತ ಕರೀತಾರೆ. ಸೂರ್ಯನ ರಥಕ್ಕೆ ಈ ಸರ್ಕಸ್ ಗಳಲ್ಲೆಲ್ಲ ಇರುತ್ತಲ್ಲ, ಒಂದೇ ಚಕ್ರದ ಸೈಕಲ್ ಅದು, ಅದಕ್ಕೆ ಎರಡು ಚಕ್ರ ಇಲ್ಲ, ಒಂದೇ ಚಕ್ರಕ್ಕೆ ಗಾಲಿ ಹೊಡೆದು ಹೋಗ್ತಾ ಇರುತ್ತೆ. ಅಂತಹ ಚಕ್ರದ ರಥ ಅವನದ್ದು. ಅವನು ಸಂವತ್ಸರದ ಅಭಿಮಾನಿ ದೇವತೆ ಸೂರ್ಯ ಅನ್ನುವನು. ಸಂವತ್ಸರ ಅಂದ್ರೆ ಸಮ್ಯಕ್ ವತ್ಸರ. ಸಮ್ಯಕ್ ವತ್ಸರ ಅಂತಂದ್ರೆ ಒಂದು ಚಕ್ರ ಪೂರ್ತಿ ಆಗುವ ಸರಿಯಾದ ಕಾಲವನ್ನ ಸಂವತ್ಸರ ಅಂತ ಹೇಳ್ತಾರೆ. ಮತ್ತೆ ಹೊಸ ತಿರುಗಾಟ ಶುರು ಆಗುವುದು ಈ ಚಕ್ರ ಮುಗಿದಾಗ್ಲೆ, ಹೊಸ ವರ್ಷ ಶುರುವಾಗುವುದು ಈ ಚಕ್ರ ಮುಗಿದಾಗ್ಲೆ ಸರಿಯಾಗಿ. ಇಲ್ಲಿ 12 ಖಂಡಗಳಿವೆ, ಅದನ್ನ ಮಾಸಗಳು ಅಂತ ನಾವು ಕರೀತೇವೆ. ಅದು
12 ಅರಗೀಲುಗಳು. ಆ 12 ಅರಗೀಲುಗಳಲ್ಲಿ ಆ 6 ಋತುಗಳು ಆಗಿ ಎರಡೆರಡು ವಿಭಾಗಕ್ಕೆ 6 ಋತುಗಳ ಅಭಿಮಾನ ಶಕ್ತಿ ಅಲ್ಲಿ ಕೆಲಸ ಮಾಡುತ್ತೆ. ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ ಅಂತ 6 ಋತುಗಳು. ಅದಕ್ಕೆ 6 ಅಭಿಮಾನಿಗಳು ಇದ್ದಾರೆ. ಆ ಮತ್ತೆ ಅದನ್ನು 3 ವಿಭಾಗ ಮಾಡುವ ಕ್ರಮ ಇದೆ. ಅದನ್ನ ಚಾತುರ್ಮಾಸ್ಯ ಅಂತ ಒಂದನ್ನು ನಾವು ಆಚರಣೆ ಮಾಡ್ತೇವೆ, ಇನ್ನೆರಡು ಪ್ರಾಕೃತಿಕವಾಗಿ ಅದು ಕೆಲಸ ಮಾಡುವಂಥದ್ದು. ಒಂದು ಚಾತುರ್ಮಾಸ್ಯ ಅಂತ ನಾವು ಹೇಳುವಂಥದ್ದು ಆಷಾಢದಿಂದ ಶುರು ಮಾಡಿ ಕಾರ್ತಿಕದ ತನಕ, ಅದು ಒಂದು ಗುಂಪು. ಅದರ ನೆಕ್ಸ್ಟ್ ಇದ್ದು ಮತ್ತೆ 4 ತಿಂಗಳು, ಅದರ ನೆಕ್ಸ್ಟ್ ಇದ್ದು ಹೀಗೆ 4 ತಿಂಗಳು, ಹೀಗೆ ಚಾತುರ್ಮಾಸ್ಯಾಭಿಮಾನಿ ದೇವತೆಗಳು ಅಂತ 3 ಜನ ಇದ್ದಾರೆ. ಅದನ್ನ ಮತ್ತೆ 6 ವಿಭಾಗ ಮಾಡಿದ್ರೆ 2 ಅಯನಗಳಾಗ್ತವೆ. ಅಯನಾಭಿಮಾನಿ ದೇವತೆಗಳು ಅಂತ ಇಬ್ಬರಿದ್ದಾರೆ. ಹೀಗೆ ಆ ಎತ್ತಿನ ಗಾಣದ ಚಕ್ರದ ಹಾಗೆ ಇಡೀ ಪ್ರಪಂಚಕ್ಕೆ ಸೂರ್ಯ ಸುತ್ತು ಬರ್ತಾ ಇರ್ತಾನೆ. ಒಂದು ಭಾಗ ಆ ಅದು ತಿರುಗ್ಲಿಕ್ಕೆ ಬೇಕಾದ ಒಂದು ಏನಂತಾರೆ ಹಗ್ಗದ ಮೂಲ ಚೌಕಟ್ಟು ಎಲ್ಲಿದೆ ಅಂತಂದ್ರೆ ಧ್ರುವ ನಕ್ಷತ್ರಕ್ಕೆ ತಾಗಿಕೊಂಡಿದೆ. ಧ್ರುವ ನಕ್ಷತ್ರವನ್ನು ಆಶ್ರಯಿಸಿ ಸೂರ್ಯನ ಗತಿ ಇದೆ. ಸೂರ್ಯನ ಗತಿ ಧ್ರುವ ನಕ್ಷತ್ರದ ಪರಿಸರದಲ್ಲಿ ಸುತ್ತುತ್ತಾ ಇದೆ. ಆದ್ನಾಗಿ ಅಲ್ಲಿ ಅವರು ಹೇಳುವ ಮಾತು ಅದು ವಾಯುಪಾಶ ಅಂತ. ವಾಯು ಅನ್ನೋ ಶಬ್ದವೇ ಹೇಳುವಂತೆ ತೈಲ ಯಂತ್ರಾಕ್ಷವತ್ ಧ್ರುವೇ ಕೃತೋಪರಿಭಾಗ ರಥನೀಡಸ್ತು ಷಟ್ತ್ರಿಂಶಲ್ಲಕ್ಷಣ ಯೋಜನಾಯುತಸ್ತುರೀಯ ಭಾಗ ವಿಶಾಲಸ್ತಾವಾನ್ ರವಿರಥಯುಗ ಯತ್ರ ಹಯಾಶ್ಚಂದಃ ಚಂದನಾಮಾನಃ ಸ್ತಪ್ತಾರುಣಃ ಯೋಜಿತಾಃ ವಹಂತಿ ದೇವಮಾದಿತ್ಯಂ. ಎಣ್ಣೆಗಾಣದ ಹಾಗೆ ಒಂದು ಅಚ್ಚಿನ ತುದಿಭಾಗ ವಾಯುವಿನ ಕೈಯಿಂದ ಅಂದ್ರೆ ವಾಯುವಿನ ನಿಯಂತ್ರಣದಿಂದ ಅದು ಕಟ್ಟಲ್ಪಟ್ಟಿದೆ. ಇನ್ನೊಂದು ಭಾಗ ಸೂರ್ಯನ ಹೊರಭಾಗ ರಥಕ್ಕೆ ಗಾಣಕ್ಕೆ ಎತ್ತು ಸುತ್ತು ಬಂದ ಹಾಗೆ ಆ ಧ್ರುವ ನಕ್ಷತ್ರಕ್ಕೆ ಅದು ಪ್ರದಕ್ಷಿಣೆ ಬರ್ತಾ ಇರುತ್ತೆ. ಒಟ್ಟು ಎಷ್ಟು ಅದರ ವಿಸ್ತಾರ ಅಂತಂದ್ರೆ ರಥದ ಸೂರ್ಯನ ಆಸನದ ವಿಸ್ತಾರ 36 ಲಕ್ಷ ಯೋಜನದಷ್ಟು ಎತ್ತರ. ಅದರ ಕಾಲಾಂಶ ಅಂತಂದ್ರೆ 9×4 36 ಅಂದ್ರೆ 9 ಲಕ್ಷ ಯೋಜನದಷ್ಟು ಎತ್ತರ. ಸಾರಿ, ನಾನು ಉಲ್ಟೆ ಹೇಳಿದೆ. 36 ಯೋಜನದಷ್ಟು ಎತ್ತರ, ಕಾಲು ಭಾಗದಷ್ಟು ವಿಸ್ತಾರ. ಕಾಲು ಭಾಗ ಅಂದ್ರೆ 9 ಲಕ್ಷ ಯೋಜನದಷ್ಟು ವಿಸ್ತಾರ. ಇಲ್ಲಿ 7 ಛಂದಸ್ಸಿನ ಕುದುರೆಗಳಿವೆ ಈ ರಥಕ್ಕೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ. ಇದು 7 ಛಂದಸ್ಸುಗಳು. ನೀವು 6, 7, 8, 9, 10, 11, 12 ಅಂತ ಅಕ್ಷರಗಳು ಪಾದದಲ್ಲಿ ನೆನ್ಪಿಟ್ಕೊಂಡ್ರೆ ಆ ಛಂದಸ್ಸಿನ ಹೆಸರನ್ನು ಕೂಡ ಹಾಗೆ ಹೇಳ್ತಾ ಹೋಗ್ಬೋದು. ಗಾಯತ್ರಿ 6, ಉಷ್ಣಿಕ್ 7, ಅನುಷ್ಟುಪ್ 8, ಬೃಹತಿ 9, ಪಂಕ್ತಿ 10, ತ್ರಿಷ್ಟುಪ್ 11, ಜಗತಿ 12. ಇನ್ನು ಬೇರೆ ಛಂದಸ್ಸಿವೆ, ಆದ್ರೆ ಪ್ರಧಾನ ಛಂದಸ್ ಇದೇ 7. ಈ 7 ಛಂದಸ್ಸೇ ಸೂರ್ಯನ ಕುದುರೆಯ ರಥಗಳು. ಸೂರ್ಯನ ಕುದುರೆಗೆ ರಥಗಳಲ್ಲಿ ಈ 7 ಛಂದಸ್ಸಿನ ಭಾಗಗಳನ್ನೇ ಇಟ್ಟುಕೊಂಡು ಕಳಿಸುದು. ಈ 7 ಕುದುರೆಗಳಿಗೆ ನೊಗವನ್ನ ಕಟ್ಟಿ ಅರುಣ ಸೂರ್ಯನ ರಥವನ್ನ ನಡೆಸ್ತಾನೆ. ಸೂರ್ಯದೇವ ಪ್ರಯಾಣ ಮಾಡ್ತಾನೆ. ಪೂರ್ವಾಭಿಮುಖವಾಗಿ ಸೂರ್ಯ ಪ್ರಯಾಣವನ್ನ ಮಾಡುವಾಗ ಅರುಣ ಹೇಗೆ ಅಂದ್ರೆ ಅವನೊಂಚೂರು ಉಲ್ಟ. ಅವನು ಬೆನ್ನು ಹಾಕಿ ಕೂತ್ಕೊಂಡಿಲ್ಲ, ಮುಖ ಮಾಡ್ಕೊಂಡು ಕೂತು ಹಿಂದಿಂದ ಹಗ್ಗವನ್ನು ಹೀಗೆ ಎಳಿತಾ ಇರ್ತಾನೆ. ಅವನಿಗೆ ಸೂರ್ಯನಿಗೆ ಬೆನ್ನು ಹಾಕುದು ಇಷ್ಟ ಇಲ್ಲ. ಮುಖ ನೋಡ್ತಾ ಮಾತಾಡ್ತಾ ಹೋಗ್ಬೇಕಲ್ಲ. ಹಿಂದಿಂದ ಎಷ್ಟು ಅಂತ ಮಾತಾಡಿಸಿ ಮುಂದಿನವರು ಗುದ್ದು ಬಿಡ್ತಾರೆ. ಈ ಬೈಕಲ್ಲಿ ಹೋಗೋರು ಯಾವಾಗ್ಲೂ ಹೀಗೆ 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 ಮಾತಾಡಿ ಮಾತಾಡಿ ಒಂದೋ ಕುತ್ತಿಗೆ ನೋವು ಬರುತ್ತೆ, ಇಲ್ಲ ಗಾಡಿಯಿಂದ ಇಬ್ರು ಕೆಳಗಿಳಿದು, ಅಂದ್ರೆ ತಾವಾಗಿ ಇಳಿದಲ್ಲ, ಇಳಿಸಿ ಯಾರಾದ್ರೂ ಬೀಳಿಸಿ ಆಮೇಲೆ ಒಟ್ಟಿಗೆ ಆಸ್ಪತ್ರೆಯಲ್ಲಿ ಅಕ್ಕಪಕ್ಕ ಮಾತಾಡ್ಕೊಳ್ಬೇಕಾಗತ್ತೆ. ನಿಂದು ಕೈ ಹೋಯ್ತಾ, ನಂದು ಕಾಲು ಹೋಯ್ತು ಮಾರಿ, ಇಬ್ರು ಒಟ್ಟಿಗಿರೋಣ ಅಂತ. ಹಾಗಾಗಿ ಅವನು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ತಾನೆ ಅರುಣ.
ಸೂರ್ಯ ಪೂರ್ವಾಭಿಮುಖಕ್ಕೆ ಅಂತ ಇಟ್ಕೊಂಡ್ರೆ ಅರುಣ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಪ್ರಯಾಣ ಮಾಡ್ತಾನೆ. ಇದರ ಜೊತೆಗೆ ಒಂದು ವಿಶೇಷವಾದದ್ದಿದೆ. ಏನು ಅಂದ್ರೆ ತಥಾ ಬಾಲಕಿಲ್ಯಾಹ ಋಷಯ ಅಂಗುಷ್ಠ ಮಾತ್ರಾಹ. ಅಂಗುಷ್ಠ ಅಂದ್ರೆ ಒಂದು ಹೆಬ್ಬೆರಳಿನ ಗಾತ್ರದಷ್ಟು ಎತ್ತರದ ಋಷಿಗಳ ಒಂದು ಗುಂಪಿದೆ, 60,000 ಜನ. ಅವರು ಸೂರ್ಯನ ರಥದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಕೂತ್ಕೊಂಡು ಷಷ್ಟಿ ಸಹಸ್ರಾಣಿ ಪುರತಃ ಸೂರ್ಯಂ ಸೂಕ್ತವಾಕಾಯ ನಿಯುಕ್ತಾಹ ಸಂಸ್ತುವಂತಿ. ನಮ್ಮನ್ನೆಲ್ಲ ನಂಬ್ಕೊಂಡ್ರೆ ನಾವು ಕರೆಕ್ಟ್ ಆದ ಟೈಮಿಗೆ ಅರ್ಘ್ಯ ಕೊಟ್ಟು ಸೂರ್ಯನಿಗೆ ರಕ್ಷಣೆಗೋಸ್ಕರ ಮಂದೇಹ ರಾಕ್ಷಸರ ಸಂಹಾರದ ಕರ್ತವ್ಯವನ್ನು ನಾವು ನಿರ್ವಹಿಸ್ತೇವೆ ಅಂತ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ ದೇವತೆಗಳಿಗೆ. ಅದಕ್ಕೋಸ್ಕರ ನಿರಂತರ ಸೂರ್ಯನ ರಕ್ಷಣೆಗೋಸ್ಕರ 60,000 ಜನರನ್ನ ನಿತ್ಯ ಅರ್ಘ್ಯ ಕೊಡಬೇಕು ನೀವು. ಲೋಕದಲ್ಲಿ ಅನಾಹುತಗಳು ಬೇಗ ಬೇಗ ಜಾಸ್ತಿ ಆಗುವ ಸಾಧ್ಯತೆಗಳು ಇರುವುದರಿಂದ ನೀವು ಗಂಟೆ ಹೇಗೆ ಕ್ರಮ ಪ್ರಕಾರ ಆಯಾ ಸಂದರ್ಭ ಬಂದಾಗ ಅದು ತನ್ನ ಸಮಯವನ್ನ ಸೂಚಿಸುತ್ತೋ ಹಾಗೆ ನೀವು ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡುವ ಕರ್ತವ್ಯದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ದೇವರ ಆದೇಶ ಇರುವುದರಿಂದ ವಾಲಕಿಲ್ಯರು ಆ ಕೆಲಸವನ್ನ ಮಾಡುತ್ತಾ ಇದ್ದಾರೆ. ಅದಕ್ಕೊಂದು ಸೌರ ಮಂತ್ರಗಳಿವೆ, ಅಪರೂಪದ ಸ್ತೋತ್ರಗಳಿವೆ. ಆದ್ದರಿಂದ ಪರಮಾತ್ಮನನ್ನ ಸ್ತುತಿಸಿ ಚತುರ್ಮುಖನಿಂದ ನಿಯುಕ್ತರಾದ ಅವರು ಲೋಕಕ್ಕೆ ಎಲ್ರಿಗೊಂದು ಆದರ್ಶ, ಮಾದರಿ. ಹಾಗೆಯೇ ಇನ್ನೂ ಬೇರೆ ಬೇರೆ ಋಷಿಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ಯಕ್ಷರು, ಕಿನ್ನರರು, ರಾಕ್ಷಸರು, ದೇವತೆಗಳು, ಇವರೆಲ್ಲ 7 ಮಂದಿ ಒಂದು ಗಣಗಳಿವೆ ಅಂತೆ ಅಲ್ಲಿ ಸೂರ್ಯನ ರಥದ ಸುತ್ತ. ಅವರವರು ಒಂದೊಂದು ಮಾಸದಲ್ಲಿ ಒಂದೊಂದು ಗಣದವರ ಹಾಗೆ ರಥದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಕರ್ಮಗಳಿಂದ ಬೇರೆ ಬೇರೆ ನಾಮಗಳಿಂದ ಕರೆಸಿಕೊಂಡು ಸೂರ್ಯಾಂತರ್ಗತನಾದ ಭಗವಂತನನ್ನು ಅವರು ಸ್ತುತಿಸ್ತಾ ಇರ್ತಾರೆ. ಏನ್ ಸ್ತೋತ್ರ ಅನ್ನೋದನ್ನು ಮುಂದೆ ಹೇಳುತ್ತೆ. ಇಲ್ಲ, ಸ್ತುತಿಸ್ತಾ ಇರ್ತಾರೆ ಅಷ್ಟೇ. ಸೂರ್ಯಾಯ ನಮಃ ಅಂತ ಸೌರ ಮಂತ್ರ ಅಂತ ಅಷ್ಟೇ ಹೇಳಿದ್ದಾರೆ. ಸೌರ ಮಂತ್ರವನ್ನ ನಾವು ಸೂಕ್ತದ ರಾಶಿಯಲ್ಲಿ ಹುಡುಕಬೇಕು. ಲೋಕೋತ್ತರ ಸಾರ್ಧ ನವಕೋಟಿ ಯೋಜನ ಪರಿಮಂಡಲ ಭೂವಲಯಸ್ಯ ಕ್ಷಣೇನ ಗವ್ಯೂತ್ಯುತ್ತರ. ಗವ್ಯೂತಿ ಅಂದ್ರೆ ಒಂದು ಹಸು ಕೂಗಿದಾಗ ಎಷ್ಟು ದೂರಕ್ಕೆ ಕೇಳುತ್ತೋ, ಪೇಟೆಯಲ್ಲ, ಪೇಟೆಯಲ್ಲಿ ಕೂಗಿದ್ರೆ ಅದಕ್ಕೆ ಕೇಳಲ್ಲ, ಹಾರ್ನೆ ಜೋರು ಹೊಡಿತಾ ಇರುತ್ತೆ. ಒಂದು ನಿಶ್ಶಬ್ದವಾದ ಹಳ್ಳಿಯ ಜಾಗದಲ್ಲಿ ಕೂಗಿದ್ರೆ ಎಷ್ಟು ದೂರಕ್ಕೆ ಕೇಳುತ್ತೋ ಅದನ್ನು ಒಂದು ಗವ್ಯೂತಿ ಅಂತ ಕರೀತಾರೆ. ಸುಮಾರು 2 ಕಿಲೋಮೀಟರ್ ದೂರ, ಅಷ್ಟು ದೂರಕ್ಕೆ ಒಂದು ಹಸುವಿನ ಕೂಗು ಕೇಳುತ್ತೆ. ಕೇಳಿದ್ರೆ ಅದು ಹಸು ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಹಸು ತರ ಇರೋ ಯಾವ್ದೋ ಪ್ರಾಣಿ ಅಂತ ಅಂದ್ಕೊಂಡು ಸಾಕೊಂಡಿದೀವಿ ಅಂತ ಅರ್ಥ. ಊ ಅಂತ ಯಾವ್ದೋ ಹೂಳಿಟ್ಟಂಗಿರುತ್ತೆ ನವಿ. ಕ್ಷಣೇನ ಗವ್ಯೂತ್ಯುತ್ತರ 2,000 ಯೋಜನಾನಿ ಸ ಭುಂಕ್ತೆ. 9,59,00,000 ಯೋಜನಗಳಷ್ಟು ಸುತ್ತಳತೆಯುಳ್ಳ ಭೂಮಂಡಲವನ್ನು ಸೂರ್ಯ ಒಂದೇ ಕ್ಷಣಕ್ಕೆ 2,000 ಯೋಜನಗಳಷ್ಟು ವೇಗವಾಗಿ ಅದು ಪ್ರದಕ್ಷಿಣೆ ಬರ್ತಾ ಇರುತ್ತೆ ಅನ್ನೋದನ್ನ ನಮ್ಗೆ ಈ ಲೆಕ್ಕಾಚಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾವು ಸೂರ್ಯ ಭೂಮಿಯ ಸಂಪರ್ಕದ ಮಧ್ಯೆ ಸೂರ್ಯನನ್ನ ಕೇಂದ್ರ ಅಂತ ಹೇಳ್ತೇವೆ. ಅವರು ಭೂಮಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಜಗತ್ತಿನ ಸುತ್ತಳತೆ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ನಾವು ಭೂಮಿ ಮತ್ತು ಸೂರ್ಯ ಎರಡನ್ನೂ ಬಿಟ್ಟು ದೂರದಲ್ಲಿ ಕೂತ್ಕೊಂಡು ಎರಡಕ್ಕೂ ದುರ್ಬೀನ್ ಹಾಕಿ ನೋಡುವ ಒಂದು ಕೆಲಸ ಮಾಡಿದ್ರೆ ಗೊತ್ತಾಗತ್ತೆ ಏನು ಅಂತ. ಅಥವಾ ಅವ್ರು ಯಾವ ಅರ್ಥದಲ್ಲಿ ಭೂಮಂಡಲದ ಕಲ್ಪನೆಯನ್ನು ಹೇಳ್ತಾ ಇದ್ದಾರೆ, ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು ಕಷ್ಟ. ಸ್ವಲ್ಪ ಕೆಲಸ ತುಂಬಾ ಇದೆ ಇದಕ್ಕೆ. ನಮಗೆ ಅರ್ಥ ಮಾಡುವುದು ಅಂದ್ರೆ ಇದು ಅತೀತವಾದ ಪ್ರಪಂಚ. ನಮ್ಮ ಒಳಗಿನ ಅಂತರಂಗದ ತೆರೆಯುವಿಕೆ ಉಂಟಾಗ ಅದೇನು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಈ ಕಣ್ಣಿನಿಂದ ಎಷ್ಟು ದೂರ ಅಂತ ನೋಡ್ಬೋದು, ಅರ್ಥ ಆಗಲ್ಲ. ಕಣ್ಣು ಸರಿ ಮೋಸ ಮಾಡುತ್ತೆ, ಕರೆಕ್ಟ್ ಆಗಿ ಮೋಸ ಮಾಡುತ್ತೆ, ತಪ್ಪಿಲ್ದೆ ಮೋಸ ಮಾಡುತ್ತೆ. ಯಾಕಂದ್ರೆ ನಮ್ಗೆ ಇರುವುದೇ ಕಣ್ಣಿಗೆ ಶಕ್ತಿ ಅಷ್ಟು. ಅದಕ್ಕಿಂತ ಆಚೆ ಇದ್ದನ್ನ ವೈಡ್ ಗ್ರಹಣ ಶಕ್ತಿ ನಮ್ಗಿಲ್ಲ, ನಮ್ದೆಲ್ಲ ವೈಲ್ಡೇ. ಇಲ್ಲಿಗೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಪಂಚಮ ಸ್ಕಂಧೆ 21ಾಧ್ಯಾಯ. 21ರ ಗಡಿ ದಾಟಿದೆವು. 22ರ ಅಧ್ಯಾಯದ ಕಡೆಗೆ ಹೆಜ್ಜೆ ಹಾಕುವುದಾದ್ರೆ ಇಲ್ಲೂ ಸ್ವಲ್ಪ ನಮಗೆ ಅರ್ಥ ಆಗುವ ಕಥೆಗಳು, ಸ್ವಲ್ಪ ಕಥೆ ಇಲ್ಲ ಇಲ್ಲಿ. ಚಂದ್ರಮಂಡಲ ಸೂರ್ಯಮಂಡಲದ ಒಂದು ಪರಿಕಲ್ಪನೆಯನ್ನು ಹೇಳುವ ಮಾತುಗಳಿವೆ.
ಒಂದು ಪ್ರಶ್ನೆ ಹಿಂದೆ ಬಂದಿತ್ತು, ಸೂರ್ಯಮಂಡಲ ಚಂದ್ರಮಂಡಲ ಅಂತ ಹೇಳ್ತೀರಿ, ಸೂರ್ಯಮಂಡಲ ದೂರ ಅಂತ ಹೇಳ್ತೀರಿ, ಚಂದ್ರಮಂಡಲ ದೂರ ಅಂತ ಹೇಳ್ತೀರಿ, ಸೂರ್ಯಮಂಡಲ ಹತ್ತಿರ ಅಂತ ಹೇಳ್ತೀರಿ. ನೋಡಿದ್ರೆ ನಮ್ಗೆ ಚಂದ್ರನೇ ಹತ್ತಿರ ಇರುವುದು ಗೊತ್ತಾಗುತ್ತೆ ಅಷ್ಟು ಸ್ಪಷ್ಟವಾಗಿ, ಸೂರ್ಯ ಇನ್ನು ದೂರ ಇದ್ದಾನೆ ಅಂತ. ಹೌದು, ಮಂಡಲ ಬೇರೆ, ಲೋಕ ಬೇರೆ. ಮಂಡಲ ಅಂತ ಅನ್ನೋದು ಈಗ ನಮ್ಗೆ ಕಾಣುವುದು ಒಂದು ಗೋಲ ಇದೆಯಲ್ಲ, ಅದನ್ನು ಮಂಡಲ ಅಂತ ಕರೀದು. ಎನ್ ಮಂಡಲಂ ಅಂತ ಸ್ತೋತ್ರ ಮಾಡ್ತೇವಲ್ಲ, ಅದು ಕಣ್ಣಿಗೆ ಕಾಣುವ ಸೂರ್ಯನ ನೆಲೆಸಿದ ಸ್ಥಾನ. ಸೂರ್ಯ ಲೋಕ ಅಂತ ಇದೆ, ಅದು ಬೇರೆ. ಹಾಗೆ ಚಂದ್ರಮಂಡಲ ಅಂತಿದೆ, ಚಂದ್ರಲೋಕ ಅಂತ ಬೇರೆ ಇದೆ. ಚಂದ್ರಲೋಕ ಅನ್ನೋದು ಸೂರ್ಯಲೋಕಕ್ಕಿಂತ ಸ್ವಲ್ಪ ದೂರ. ಆ ಅರ್ಥದಲ್ಲಿ ಚಂದ್ರಲೋಕ ದೂರ ಅಂತ ಹೇಳಿದ್ರೆ ಅದು ನಮಗೆ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲ. ಅವನು ಕೆಲಸ ಮಾಡುವ ಆಫೀಸ್ ವರ್ಕ್ ಇದು. ಅವನ ಮನೆ ಇನ್ನೊಂದೆಲ್ಲೋ ಬೇರೆ ಇದೆ, ನಮಗದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅವನ ಅಡ್ರೆಸ್ ಕೊಟ್ಟಿಲ್ಲ, ಯಾಕಂದ್ರೆ ಎಲ್ಲ ಅಲ್ಲೇ ಬಂದು ನುಗ್ತಾರೆ ಅಂತ. ಏನಿದ್ರು ಆಫೀಸ್ ಟೈಮಲ್ಲೇ ಬಂದು ನಿಮ್ ಕೆಲಸ ಮಾಡ್ಕೊಳ್ಳಿ ಹೊರತು ಬೇರೆ ಕೆಲಸಗಳನ್ನ ನೀವು ಅಲ್ಲಲ್ಲೇ ಈ ಮನೆ ಅಂತ ಇಲ್ವಾ, ಅವನಿಗೂ ಅವನದೇ ಜವಾಬ್ದಾರಿಗಳಂತಿಲ್ವಾ, ಅದನ್ನ ಬೇರೆ 27 ಜನ ಬೇರೆ ಇದ್ದಾರೆ ಮಾತಾಡಿಸ್ಲಿಕ್ಕೆ ಚಂದ್ರನಿಗೆ. ಹಾಗಾಗಿ ಅಷ್ಟು ಜನರನ್ನ ನೋಡ್ಕೊಳ್ಳೋ ಜವಾಬ್ದಾರಿಗೆ ನೀವು ಆಫೀಸ್ ವರ್ಕ್ ಅನ್ನ ಆಫೀಸಲ್ಲೇ ಇಡಿ, ಮನೆ ವರ್ಕ್ ಅನ್ನು ಮನೆಗೆ ಬಿಡಿ ಅಂತ ಹೇಳಿರುವುದರಿಂದ ಅವನ ಲೋಕ ಬೇರೆ ಇದೆ. ಒಂದು 22ರಲ್ಲಿ ಸಾರಾಂಶ ನಾನು ಹೇಳ್ತಾ ಹೋಗ್ತೇನೆ. ಇಡೀ ಜಗತ್ತು ಯಾವಾಗ್ಲೂ ಅದು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇರುತ್ತೆ. ಅಂದ್ರೆ ಬಲಭಾಗ ಯಾವಾಗ್ಲೂ ಒಳಕ್ಕಿರುತ್ತೆ, ಎಡಭಾಗ ಹೊರಕ್ಕಿರುತ್ತೆ, ಅದು ಪ್ರದಕ್ಷಿಣೆ. ಪ್ರದಕ್ಷಿಣೆ ಹಾಕ್ತಾ ಇದೀವೋ ಅಪ್ರದಕ್ಷಿಣೆ ಹಾಕ್ತಾ ಇದೀವೋ ಅಂತ ನಮ್ಗೆ ಕನ್ಫ್ಯೂಸ್ ಆದ್ರೆ, ಬಲಭಾಗ ಅನ್ನೋದು ಒಳಕ್ಕೆ ಪ್ರದಕ್ಷಿಣೆ ಹಾಕುವಾಗ ಒಳಕ್ಕಿದ್ರೆ ಅದು ಪ್ರದಕ್ಷಿಣೆ, ಬಲಭಾಗ ಅನ್ನೋದು ಹೊರಕ್ಕೆ ಹೋಯ್ತು ಅಂದ್ರೆ ಅದು ಅಪ್ರದಕ್ಷಿಣೆ. ಕುಂಬಾರನ ಚಕ್ರದಲ್ಲಿ ಒಂದಿರುವೆ ಅದು ಉಲ್ಟಾ ಹೋಗ್ತಾ ಇರುತ್ತೆ, ಚಕ್ರ ಹೀಗೆ ತಿರುಗ್ತಾ ಇರುತ್ತೆ ಪ್ರದಕ್ಷಿಣಾಕಾರವಾಗಿ. ಒಂದಿರುವೆ ಮಾತ್ರ ಉಲ್ಟಾ ಹೋಗ್ತಾ ಇರುತ್ತೆ. ಇರುವೆ ಪ್ರದಕ್ಷಿಣೆ ಸುತ್ತುತ್ತಾ ಇರುತ್ತೋ ಅಪ್ರದಕ್ಷಿಣೆ ಸುತ್ತುತ್ತೋ? ಅದು ಸುತ್ತುದ ಅಪ್ರದಕ್ಷಿಣೆ ಅನ್ನೋ ಕಲ್ಪನೆಯಲ್ಲಿ ಇದ್ರು, ಅದು ಸುತ್ತುದ ಪ್ರದಕ್ಷಿಣೆ. ಯಾಕೆಂದ್ರೆ ಈ ಚಕ್ರದ ವೇಗ ಅದು ಒಂದು ಅಪ್ರದಕ್ಷಿಣೆ ಹಾಕುವಾಗ 2 3 4 5 ಪ್ರದಕ್ಷಿಣೆ ಹಾಕಿ ಆಗಿರುತ್ತೆ. ವಕ್ರಗತಿ ಅಂತ ನಾವು ಹೇಳೋದುಂಟು ಈ ಜ್ಯೋತಿಷದಲ್ಲಿ, ಕುಂಡಲಿಯಲ್ಲಿ ಕೆಲವೆಲ್ಲ ಒಂದೇ ಸರ್ತಿ ಹಿಂದಿನ ಕೋಣೆಗಾರುದು, ಮುಂದೆ ಹೋಗುದಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಲ್ಲೇ ಕೂತ್ ಬಿಡುದು ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ. ಅಂತ ಸಂದರ್ಭಗಳು ಬಂದಾಗ ನಮ್ಗೆ ಅದು ವಕ್ರಗತಿ ಅಂತಂದ್ರೆ ಹಿಂದಕ್ ಚಲನೆ ಅಂತ ಗೊತ್ತಾಗುತ್ತೆ. ಹೀಗೆ ಜಗತ್ನಲ್ಲಿ ಅಪ್ರದಕ್ಷಿಣವಾಗಿ ಕೆಲವು ಗ್ರಹಕಾಯಗಳು, ಆಕಾಶಕಾಯಗಳು ಓಡುವುದಿರುತ್ತೆ. ಹಾಗೆ ಸೂರ್ಯ ನಕ್ಷತ್ರ ರಾಶಿಗೆ ಪ್ರದಕ್ಷಿಣಾಕಾರವಾಗಿ ಮೇರುವಿನ ಸುತ್ತುತ್ತಾ ಇರ್ಬೇಕಾದ್ರೆ ರಾಶಿ, ಈಗ ನಕ್ಷತ್ರಗಳು ಮತ್ತೆ ರಾಶಿಗಳು ನಿಮ್ಗೆ ಗೊತ್ತು, ಅದು ಡಿಗ್ರಿಯ ಲೆಕ್ಕದಲ್ಲಿ ಬರ್ತಾ ಇರುತ್ತೆ. ರಾಶಿ ಅಂದ್ರೆ ಒಂದು ಸುಮಾರು 30 ಡಿಗ್ರಿ ಅಂತ ಲೆಕ್ಕ ಒಂದು ರಾಶಿ. ಅಂತದ್ದು 360 ಡಿಗ್ರಿ ಆದಾಗ ಒಂದು ಇಡೀ ಚಕ್ರ ಮುಗಿಯುತ್ತೆ. ಆ 30ರಲ್ಲಿ ಮತ್ತೆ 9 ಪಾದದಿಂದ ಕೂಡಿದ ನಕ್ಷತ್ರಗಳ ಗುಂಪಿರುತ್ತೆ. ಅಂದ್ರೆ 9 ಪಾದ ಅಂದ್ರೆ 2 ನಕ್ಷತ್ರ ಮತ್ತು 1 ನಕ್ಷತ್ರದ ಕಾಲು ಪಾದ, ಇದಿಷ್ಟು ಸೇರಿದ್ರೆ ಒಂದು ರಾಶಿಗೆ ಸಂಬಂಧಪಟ್ಟ ಗುಣವನ್ನ ನಕ್ಷತ್ರಗಳು ಹೊಂದುತ್ತವೆ. ಹೀಗೆ ಕೆಲವು ಗ್ರಹಕಾಯಗಳು ಉಲ್ಟಾ ತಿರುಗುವಂತದ್ದು ಹೇಳ್ತಾರೆ. ನಮ್ಗೆ ಇದೆಲ್ಲ ಶಬ್ದಗಳಷ್ಟೇ, ಈಗ ಅದು ಅಲ್ಲಿ ಆಕಾಶದಲ್ಲಿ ಹೇಗಾಗುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಒಟ್ಟಂತ ಅವ್ರ ಪದಗಳಲ್ಲಿ ಹೇಳಿದ್ದನ್ನು ನಾನು ನಿಮ್ಗೂ ಹೇಳ್ತಾ ಇದ್ದೇನೆ. ನಾಭಿಕ್ರಮತಃ ರಾಶೀನಾಂ ಅಭಿಮುಖಂ ಚ ಪ್ರಚಲನಂ ಭಗವತಃ ಉಪವರ್ಣಿತಂ ಅಮುಷ್ಯಂ ವಯಂ ಕಥಂ ಅನುಮಿಮೀಮಹಿ. ಅವರೇ ಕೊನೆಗೊಂದು ಮಾತು ಹೇಳಿಬಿಟ್ರು, ಕಥಂ ವಯಂ ಅನುಮಿಮೀಮಹಿ. ನಾವು ಹೇಗೆ ತಾನೇ ಇದನ್ನ ಅಳೆದು ತೂಗಿ ಅರ್ಥ ಮಾಡಿಕೊಂಡು ತಲೆಯಲ್ಲಿ ಇದು ಹೀಗ್ ಚಲಿಸುದಾ ಅಂತ ನಾವು ಭಾರಿ ಗೊತ್ತಿದ್ದವ್ರ ತರ ತಲೆ ಅಲ್ಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆಲವರು ಜಾಸ್ತಿ ಅಲ್ಲಾಡಿಸ್ತಾ ಇದ್ದಾರೆ ಅಂದ್ರೆ ಏನು ಅರ್ಥ ಆಗಿಲ್ಲ ಅಂತ ಅರ್ಥ. ಹಾಗೆ ನಮ್ಮ ಪರಿಸ್ಥಿತಿ ಇಂಥ ಋಷಿಗಳೇ ಹೇಳಿಬಿಟ್ಟಿದ್ದಾರೆ. ಶುಕಾಚಾರ್ಯರು ಕೆಲವು ಪ್ರದಕ್ಷಿಣಾಕಾರವಾಗಿ ಕೆಲವು ಅಪ್ರದಕ್ಷಿಣಾಕಾರವಾಗಿ ಗ್ರಹಗಳು ನಕ್ಷತ್ರಗಳು ತಿರುಗುವುದರ ಬಗ್ಗೆ ಬೇರೆ ಬೇರೆ ಕ್ರಮವನ್ನ ಹೇಳಿ, ಆದಿಪುರುಷನಾದಂತಹ ಸೂರ್ಯಾಂತರ್ಗತನಾದ ನಾರಾಯಣ ಲೋಕಕ್ಷೇಮಕ್ಕಾಗಿ
ಮಾಸದೇವತಾ ಆ ತಿಳಿವನ್ನ ಲೋಕಕ್ಕೆ ಕೊಡುವುದು ಅನ್ನೋದು ಅವನ ಮುಖ್ಯ ಕರ್ತವ್ಯ. ಯಾಕೆಂದ್ರೆ ಆ ಮಾಸದೇವತಾ ಜ್ಞಾನ ಇದ್ರೆ ಮಾತ್ರ ಕರ್ಮ ಶುದ್ಧಿ ಆಗುತ್ತೆ. ಪ್ರತಿಯೊಂದು ಮಾಸಕ್ಕೂ ಒಂದು ದೇವತೆ ಇದ್ದಾನೆ. ಈಗ ಮಾಧವ ಅಂತ ಅನ್ನೋದು ಮಾಘ ಮಾಸದ ದೇವತೆ. ಅದರಿಂದಾಗಿ ಮಾಧವ ಮಾಘ ಮಾಧವ ಪ್ರಿಯತಾಮ್ ಅಂತ ಕೆಲವೊಮ್ಮೆ ನೀವು ಪ್ರಯಾಗದಲ್ಲಿ ಹೋಗಿ ಮುಳುಗು ಹಾಕುವಾಗ ಹೇಳ್ತಾರೆ. ಮಾಘ ಮಾಧವನು ಪ್ರೀತನಾಗಲಿ, ಕಾರ್ತಿಕ ದಾಮೋದರನು ತೃಪ್ತನಾಗಲಿ ಅಂತ ಆಯಾ ಮಾಸಕ್ಕೆ ಒಂದೊಂದು ದೇವತಾ ಶಕ್ತಿಗಳನ್ನ ಹೇಳ್ತಾರೆ. ಅದನ್ನ ಚಿಂತಿಸಿ ಯಾರು ಕರ್ಮಗಳನ್ನು ಮಾಡ್ತಾನೋ ಅವನ ಕರ್ಮ ಶುದ್ಧಿ ಆಗತ್ತೆ. ಇದೆಲ್ಲ ಕೆಲವೊಂದ್ ಸರ್ತಿ ಗೊತ್ತೇ ಇಲ್ಲದೆ ಏನ್ರಿ ಏನ್ ಮಾಡಿದ್ರು ನಾವು ಕೊನೆಗಾದ್ರೆ ಏನ್ ಫಲ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ ಅನ್ಕೊಂಡು ಸುಮ್ನೆ ನಾವು ಕೆಲವೊಮ್ಮೆ ಕಾಲ ಕಳೆದು ಬಿಡ್ತೇವೆ. ಆದ್ರೆ ಅದು ಮುಖ್ಯವಾದ ಒಂದು ಕರ್ಮಕ್ಕೆ ವೇಗವನ್ನು ಕೊಡುವುದು ನಾವು ಮರ್ತು ಬಿಡ್ತೇವೆ. ಆ ವಸಂತಾದಿ ಋತುಗಳು ಆಯಾ ಕಾಲಕ್ಕೆ ಹೊಂದುವ ಹೂ ಹಣ್ಣುಗಳನ್ನು ಬಿಡ್ತವೆ. ಎಲ್ಲ ಋತುಗಳಲ್ಲಿ ಎಲ್ಲಾ ತರದ ಹೂ ಬಿಡಲ್ಲ. ಕೆಲವು ವಸಂತದಲ್ಲೇ ಹೆಚ್ಚು ಬಿಡ್ತವೆ, ಕೆಲವು ವಸಂತದಲ್ಲಿ ಬಿಡಲ್ಲ, ಖಾಲಿ ಖಾಲಿ ಆಗುತ್ತೆ. ಅದು ಮುಂದೆ ನಿಧಾನಕ್ಕೆ ಈ ಪಾರಿಜಾತಗಳೆಲ್ಲ ಸ್ವಲ್ಪ ಲೇಟ್ ಆಗಿ ಚಳಿ ಜಾಸ್ತಿ ಆದಾಗ ಜಾಸ್ತಿ ಬಿಡ್ತಾ ಹೋಗುತ್ತೆ. ಅಂದ್ರೆ ಆ ತರದ ಅದರದ್ದೇ ಆದ ಕೆಲವರು ಋತುಗಳೀಗ ಗಿಡಗಳಿಗೂ ಮರ್ತೋಗುತ್ತೆ. ಯಾವ್ಯಾವ್ದು ಕಾಲಕ್ಕೆ ಯಾವ್ದ್ಯಾವ್ದು ಹೂ ಯಾವ್ದ್ಯಾವ್ದು ಹಣ್ಣು. ವರ್ಷದ 24 ಗಂಟೆ ಮಾವಿನ ಹಣ್ಣು ಸಿಗುತ್ತೆ, 12 ತಿಂಗಳು ಕೂಡ. ಭಗವಂತ ಋತುವಿಗೊಂದು ವ್ಯವಸ್ಥೆ ಮಾಡಿ ಫಲಪುಷ್ಪಗಳನ್ನ ಜೋಡಿಸಿದ್ದಾನೆ. ಅದನ್ನ ಜ್ಞಾನಿಗಳು ತಮ್ಮ ಅನುಭವದಿಂದಲೂ ಕಂಡುಕೊಂಡಿದ್ದಾರೆ. ಇನ್ನು ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ಹೊರಟ ವರ್ಣಾಶ್ರಮ ನಿಷ್ಠರಾಗಿರುವಂಥವರು ವೇದವಿಹಿತವಾದ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಏನೇ ಕರ್ಮಾನುಷ್ಠಾನ ಮಾಡಿದ್ರು ಸೂರ್ಯಾಂತರ್ಗತನಾದ ನಾರಾಯಣನನ್ನೇ ಶ್ರದ್ಧೆಯಿಂದ ಕರ್ಮಭಿಹಿ ಆಮ್ನಾತೈಹಿ ಯೋಗ ವಿತಾನೈಹಿ ಶ್ರದ್ಧೆಯ ಯಜಂತಹ ಅಂಜಃ ಶ್ರೇಯಂ ಸಮಧಿಗಚ್ಚಂತಿ ಸಮಧಿಗಚ್ಚಂತಿ ಶ್ರೇಯಸ್ಸನ್ನ ಚೆನ್ನಾಗಿ ಹೊಂದುತ್ತಾರೆ. ಯಾಕೆಂದ್ರೆ ಅವರು ಈ 3 ವೇದಗಳಿಗೆ ಸಂಬಂಧಪಟ್ಟಂತೆ ಇರುವ ಪ್ರತಿಯೊಂದು ಮಂತ್ರದ ತಾತ್ಪರ್ಯವಾಗಿ ನಾರಾಯಣ ಸೂರ್ಯನಾರಾಯಣ ಇದ್ದಾನೆ ಅಂತ, ಮುಖ್ಯ ಪುರುಷಾರ್ಥವಾದ ಮೋಕ್ಷ ಕೊಡುವವನು ಅವನೇ ಅಂತ ಚಿಂತಿಸಿದ್ರಿಂದ ಅವರಿಗೆ ಮೋಕ್ಷ ಸಿಗುತ್ತೆ. ಅಥ ಏಷ ಆತ್ಮ ಲೋಕಾನಾಂ ದ್ಯಾವ ಪೃಥಿವ್ಯೋರಂತರೇಣ ನಭೋವಲಯಸ್ಯ ಕಾಲಚಕ್ರಗತೋ 12 ಮಾಸಾನ್ ಭುಂಕ್ತೆ ತಾನೇವ ರಾಶಿ ಸಂಜ್ಞಾನ್ ಸಂವತ್ಸರಾವ್ಯವಾನ್ ಮಾಸಾನ್ ಪಕ್ಷದ್ವಯಂ ಸಪಾದರ್ಕ್ಷದ್ವಯಂ ಉಪದಿಶಂತಿ ಯಾವತಾಶ ಲೋಕಸ್ವಾಮಿಯಾದ ಸೂರ್ಯನಾರಾಯಣನು ಸ್ವರ್ಗ ಭೂಮಿಗಳ ನಡುವೆ ಇರುವ ಅಂತರಿಕ್ಷದ ಮಧ್ಯದಲ್ಲಿ ಸೂರ್ಯರಥ ಓಡ್ತಾ ಇದೆ ಅಂತ ನಾವು ಹಿಂದೆ ಕೇಳಿದ್ವಿ. ಅದು 12 ವಿಭಾಗಗಳನ್ನು ಮಾಡಿದ್ರಿಂದ ಅದನ್ನು 12 ರಾಶಿಗಳು ಅಂತ ಕರೀತೇವೆ. ಲೋಕಕ್ಕೆ ಅದರ ಮೂಲಕ ಯಾವ ಯಾವ ಮಾಸದಲ್ಲಿ ರಾಶಿನಾಮಗಳಲ್ಲಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನುವುದನ್ನು ಕೂಡ ಶಾಸ್ತ್ರಕಾರರು ಋಷಿಗಳು ಹೇಳ್ತಾ ಹೋಗ್ತಾರೆ. ಅದನ್ನು ಸೌರ ಮಾಸಗಳು ಅಂತ ಕರೀತಾರೆ. ಚೈತ್ರಾದಿ ನಕ್ಷತ್ರಗಳ ವಿಭಾಗದಿಂದ ಚಾಂದ್ರಮಾನ ಆಗತ್ತೆ. ಸಂಕ್ರಮಣದ ವ್ಯತ್ಯಾಸದಿಂದಾಗಿ ಸೌರಮಾನ ಆಗತ್ತೆ. ಎರಡೂ ಜನರಿಗೆ ಬೇಕು. ಸೌರಮಾಸ ಅಂದ್ರೆ ಚಂದ್ರನನ್ನು ಬಿಡುವ ಹಾಗಿಲ್ಲ, ಚಾಂದ್ರಮಾನ ಆಚರಣೆ ಮಾಡುವವರು ಸೂರ್ಯನನ್ನು ದೂರ ಇಡುವ ಹಾಗಿಲ್ಲ. ಇಬ್ರಿಗೂ ಎರಡೂ ಬೇಕು. ಅದೇನು ಚಾಂದ್ರಮಾನ ಸೌರಮಾನ ಅಂತ 2 ಜಾತಿ ಅಲ್ಲ ಅದು. ನಮ್ಮಲ್ಲಿ ಇದರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದೆ ಅವರು ಸೌರಮಾನದವರು ಹೀಗೆ, ಇವರು ಚಾಂದ್ರಮಾನದವರು ಹೀಗೆ, ಇವ್ರಿಗೆ ಅವ್ರು ಆಗಲ್ಲ, ಇವ್ರಿಗೆ ಇವ್ರು ಆಗಲ್ಲ, ನಾವ್ ಹೇಳಿದ್ ದೊಡ್ಡದು ಅಂತ ಅವರು, ನಾವ್ ಹೇಳಿದ್ ದೊಡ್ಡದು ಅಂತ ಇವ್ರು. ವಸ್ತುತಃ ಯಾರಿಗೂ ದೊಡ್ಡವರಲ್ಲ. ದೊಡ್ಡವನು ಸೂರ್ಯ ಎಲ್ಲರಿಗಿಂತ. ಅವನೇ ಏನು ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಅದು ಮಾಡಿ ಇದು ಮಾಡಿ ಅಂತ ಬಿಟ್ಟಿದ್ದಾನೆ. ನಾವು ಮಾತ್ರ ಕಿತ್ತಾಡ್ತಾ ಕೂತಿರ್ತೇವೆ. ಆದ್ರೆ ಎರಡೂ ಸಂಬಂಧ ಇರುವಂತದ್ದು. ನೋಡಿ, ಚಾಂದ್ರಮಾನ ಆಚರಣೆ ಮಾಡುವವರಿಗೂ ಕೂಡ ಮಕರ ಸಂಕ್ರಾಂತಿ ಬರುವುದು ಸೌರಮಾನದ ಪ್ರಕಾರ. ಚಾಂದ್ರಮಾನದ ಪ್ರಕಾರ ಮಕರ ಸಂಕ್ರಾಂತಿ ಬರುತ್ತಾ? ಎಳ್ಳು ಬೆಲ್ಲ ತಿನ್ನಲ್ಲ, ನಮ್ಮದ್ರಲ್ಲಿ ಚಾಂದ್ರಮಾನದ ಆಚರಣೆ ನಮ್ಗಿಲ್ಲ ಅಂತ ಬಿಡ್ಲಿಕ್ಕಾಗತ್ತಾ? ಇಲ್ಲ. ಅಥವಾ ಸೌರಮಾನದವರು ಚಾಂದ್ರಮಾನ ನಮ್ಗೆ ಸಂಬಂಧ ಇಲ್ಲ ಅಂತ ರಾಮನವಮಿ ಬಿಟ್ಬಿಡ್ತಾರ? ಚಾಂದ್ರಮಾನದ ಲೆಕ್ಕಾಚಾರದ ಪ್ರಕಾರನೇ ಬರುದು, ಮಾಡ್ಲೇಬೇಕು ಅದನ್ನು ಕೂಡ. ಹಾಗಾಗಿ ಇಲ್ಲಿ ಮಾನದ ಪ್ರಶ್ನೆಗಿಂತ ಅಭಿಮಾನ ಬಿಡಬೇಕಾದದ್ದು ಮುಖ್ಯ. ಆದ್ರಿಂದಾಗಿ ನಮ್ದು ದೊಡ್ಡದು ನಮ್ದು ಚಿಕ್ಕದು ಅಂತ ಯೋಚನೆ ಮಾಡ್ತಾ ಕೂತ್ರೆ ಯಾವುದು ಸಿದ್ಧಿ ಆಗಲ್ಲ. ಎಲ್ಲವೂ ಒಂದೇ ಕಾಲದ 2 ರೀತಿಯ ವಿಭಾಗಗಳು ಅನ್ನೋದು ನಮಗೆ ಅರ್ಥ ಆದ್ರೆ ಈ ಕಿತ್ತಾಟಗಳು ಯಾವುದಕ್ಕೂ ಅರ್ಥ ಇಲ್ಲ ಅಂತ ಗೊತ್ತಾಗಿ ನೆಮ್ಮದಿಯಿಂದ ಕರ್ಮಾಚರಣೆಗಳಲ್ಲಿ ನಾವು ಶ್ರದ್ಧೆಯಿಂದ ತೊಡಗ್ಲಿಕ್ಕೆ ಸುಲಭವಾಗುತ್ತೆ.
ಒಟ್ಟು 5 ತರದ ವತ್ಸರಗಳಿವೆ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ. ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ. ಇದನ್ನ 5 ವಿಭಾಗ ಅಂತ ಹೇಳಿದ್ದಾರೆ ಇಲ್ಲಿ. ಸಂವತ್ಸರ ಪರಿವತ್ಸರ ಮಿಡಾವತ್ಸರ ಮನವತ್ಸರಂ ವತ್ಸರಮಿತಿ ಭಾನೋಃ ಮಾಂದ್ಯ ಶೈರ್ಘ್ಯ ಸಮಾನ ಗತಿವಿಹಿ ಸಮಾವನಂತಿ. ಸೂರ್ಯ ಚಲನೆ ಅನ್ನೋದು ಪ್ರಧಾನವಾಗಿ ಬಂದಾಗ ಅದು ಸಂವತ್ಸರ ಆಗತ್ತೆ. ನಕ್ಷತ್ರದ ಚಲನೆಯಿಂದ ಇಡಾವತ್ಸರವಾಗುತ್ತೆ. ಚಂದ್ರನ ಗತಿಯಿಂದ ಅನುವತ್ಸರವಾಗುತ್ತೆ. ಇದೆಲ್ಲದರ ಸರಾಸರಿ ಭಾಗ ಬಡ್ಡಿ ವ್ಯವಹಾರ ಮಾಡೋರಿಗೆ ಒಂದು ಲೆಕ್ಕಾಚಾರಕ್ಕೆ ಇರ್ಲಿ ಅಂತ ವತ್ಸರ ಆಗತ್ತೆ. ಅಲ್ಲಿ ಡೇಟು ಅಂದ್ರೆ 360 ದಿವಸ ಆಯ್ತಾ, ಮುಗೀತು ಲೆಕ್ಕಾಚಾರ, ಅವನು ಅದಕ್ಕೆ ಬಡ್ಡಿ ಕಟ್ಟಬೇಕು. ಅದು ಲೋಕದ ವ್ಯವಹಾರಕ್ಕಾಗಿ ಅಷ್ಟೇ, 1 ವರ್ಷ ಅಂತ ತಗೊಳ್ಳೋದು. ಇನ್ನೊಂದು, ಇಷ್ಟನ್ನೂ ಕೂಡ ಮ್ಯಾನೇಜ್ ಮಾಡುವ, ಕಾಲದಲ್ಲಿ ಹೆಚ್ಚು ವ್ಯತ್ಯಾಸ ಆಗದಂತೆ ಸೆರೆ ಹಿಡಿಯುವಂತಹದ್ದು ಸಂವತ್ಸರ. ಇನ್ನೊಂದಿದೆ, ನಾನೊಂದು ಬಿಟ್ಟೆ, ಪರಿವತ್ಸರ ಅಂತ. ಪರಿವತ್ಸರ ಅಂತ ಅನ್ನೋದು ಗುರು 12 ರಾಶಿಯಲ್ಲಿ ಚಲನೆ ಮಾಡಿ ಮುಗಿಯುವ ಕಾಲ. ಅಂದ್ರೆ ಸುಮಾರು ನಮಗೆ 265.3 ಏನೋ ಇದೆಯಲ್ಲ, ಅದು ಸೌರಮಾನವಾದ್ರೆ, ಸೌರ ಸಂಬಂಧಿಯಾದ ಸಂವತ್ಸರ ಅಂತ ಅದನ್ನ ಹೇಳಿದ್ರೆ, ಇದು ಇನ್ನೂ ಒಂದು 30 ದಿವಸ ಆಚೆ ಈಚೆ ಹೆಚ್ಚು ಕಮ್ಮಿ ಹೋಗುತ್ತೆ. ಅಂದ್ರೆ 380 390 ತನಕ ಹೋಗುತ್ತೆ ಒಂದು ವರ್ಷ. ಅಂದ್ರೆ ಅದು ಕೆಲವೊಂದ್ ಸರ್ತಿ 1 ದಿವಸ 2 ದಿವಸ ಆಚೆ ಈಚೆ ಆಗ್ತಾ ಇರುತ್ತೆ. ಇದು ಪರಿವತ್ಸರ. ಗುರುವಿನ ಸ್ಥಾನದಿಂದ ಪರಿವತ್ಸರ, ನಕ್ಷತ್ರಗಳ ಸ್ಥಾನದಿಂದ ಇಡಾವತ್ಸರ, ಚಂದ್ರನ ಗತಿಯಿಂದ ಅನುವತ್ಸರ, ಸೂರ್ಯನ ಗತಿಯಿಂದ ಸಂವತ್ಸರ, ಮತ್ತು ಇದ್ಯಾವುದರ ಗತಿಯೂ ಇಲ್ಲದೆ ಗತಿಗೆಟ್ಟದ್ದು ವತ್ಸರ. ಅಲ್ಲಿ ಲೆಕ್ಕಾಚಾರದ್ದೇ ಮುಖ್ಯ ಆಗುತ್ತೆ. ಅದಕ್ಕೆ ಬೇರೆ ಏನು ಅದಕ್ಕೆ ಆಚೆ ಈಚೆ ಯಾರನ್ನು ಅಣಿ ಹಾಡ್ಲಿಕ್ಕೆ ಇಲ್ಲ ಅಲ್ಲಿ. ಏವಂ ಚಂದ್ರನ ಅರ್ಕ ಗವಸ್ತಿಭ್ಯ ಉಪರಿಷ್ಟ ಲಕ್ಷಯೋಜನತಃ ಉಪಲಭ್ಯಮಾನಃ ಅರ್ಕಸ್ಯ ಸಂವತ್ಸರ ಭುಕ್ತಿಂ ಪಕ್ಷಾಭ್ಯಾಂ ಮಾಸಭುಕ್ತಿಂ ತಪಾದ ಪಕ್ಷಾಭ್ಯಾಂ ದಿನೇನೈವ ಚ ಪಕ್ಷ ಭುಕ್ತಿಂ ಅಗ್ರಚಾರಿ ದ್ರುತತರ ಗಮನಃ ಭುಂಕ್ತೆ. ಚಂದ್ರ ಸೂರ್ಯನ ಮಂಡಲಕ್ಕಿಂತ ಅವನ ಲೋಕ 1 ಲಕ್ಷ ಯೋಜನದಷ್ಟು ಎತ್ತರದಲ್ಲಿದೆ ಅಂತ ಇಲ್ಲಿದೆ. ನಮಗೆ ಲೆಕ್ಕಾಚಾರ ಮಾಡಿದ್ರೆ ಚಂದ್ರನ ಹತ್ರ ಹೋಗ್ಲಿಕ್ಕೆ ಆಗ್ತಿದೆ, ಉಪಗ್ರಹಕ್ಕೆ. ಸೂರ್ಯನ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ, ಸುಟ್ಟೋಗ್ತಿದೆ. ಆದಿತ್ಯ LV ಅಂತ ಮಾಡಿಟ್ರು ಕೂಡ ದೂರದಲ್ಲಿ ಇಷ್ಟು ದೂರಕ್ಕೆ ಮಾತ್ರ ನಾವು ಅದರ ಸೌರಯಾನದ ಕಾರ್ಯವನ್ನ ಮಾಡಿ ಬರ್ಲಿಕ್ಕೆ ಆಗ್ತಿದೆ ಅಷ್ಟೇ ಹೊರತು ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 1 ವರ್ಷ ಕಾಲದಲ್ಲಿ ಚಂದ್ರ ಅಂದ್ರೆ ನಕ್ಷತ್ರ ಕ್ರಮಿಸುವುದು ಅಂದ್ರೆ 324 ದಿನ, ಅಂದ್ರೆ 27 × 12. ಒಂದು ನಕ್ಷತ್ರದ ಚಲನೆ ಮುಗಿಯುವುದು 27 ನಕ್ಷತ್ರಕ್ಕೆ. ಅಂತಹದ್ದು 12 ಮಾಸ ಮುಗಿದ್ರೆ ಆಗ 324 ದಿನ ಆಗುತ್ತೆ. ಚಂದ್ರನದ್ದು ತಿಥಿ ಅಂತ ಲೆಕ್ಕ. ತಿಥಿ ಅಂತ ತಗೊಂಡಾಗ ಒಂದು ಮಾಸಕ್ಕೆ 30 × 12 ಅಂತ ಇಟ್ಟುಕೊಂಡಾಗ ಅದು ಒಂದ್ಸರ್ತಿ 31 ಇರುತ್ತೆ, ಒಂದ್ಸರ್ತಿ 30 ಇರುತ್ತೆ. ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ 355 ದಿನಗಳಾಗ್ತವೆ. ಇದು ಅನುವತ್ಸರ. ಮತ್ತೊಂದನ್ನು ಹಿಂದೆ ಹೇಳಿದ್ದು 395, 90, 89 ಅಂತ ಅನ್ನೋದು ಬೃಹಸ್ಪತಿಗೆ ಸಂಬಂಧಪಟ್ಟದ್ದು. ಅದೊಂದು ಬೃಹಸ್ಪತಿ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಿ ಬರುವ ಇಷ್ಟು ಕಾಲವನ್ನು ಇಟ್ಟುಕೊಂಡು ಅದನ್ನು ಪರಿವತ್ಸರ ಅಂತ ಹೇಳುದು. ಹೀಗೆ ಒಟ್ಟು 5 ತರದ ವ್ಯವಸ್ಥೆ ಅಂತ ಅನ್ನೋದು ಲೋಕದಲ್ಲಿ ನಮಗೆ ಗಣನೆಗೆ ಸಿಗುವಂಥದ್ದು. ಚಂದ್ರ ಏನ್ ಮಾಡ್ತಾನೆ ಅನ್ನೋದನ್ನ ಹೇಳಿ ತನ್ನ ಕಲೆಗಳಿಂದ ಪಿತೃಗಳನ್ನ ತೃಪ್ತಿಪಡಿಸ್ತಾ ಇರ್ತಾನೆ. ಅದು ಖಾಲಿಯಾಗಿ ಒಂದ್ ದಿವಸ ಪೂರ್ತಿ ತಿಂದು ಅಮಾವಾಸ್ಯೆ ಆಗ್ಬಿಡುತ್ತೆ. ಮತ್ತೆ ವಾಪಸ್ ಅದಕ್ಕೆ ಕಲೆ ತುಂಬುತ್ತಾ ಹೋಗ್ತಾರೆ ದೇವತೆಗಳು. ಆವಾಗ ಅದು ತುಂಬಿ ಒಂದ್ ದಿವಸ ಹುಣ್ಣಿಮೆ ಆಗುತ್ತೆ. ಇದು ನಮಗೆ ಇದು ಸದ್ಯಕ್ಕೆ ಅರ್ಥ ಆಗ್ಲಿಕ್ಕೆ ಹೇಳುವ ಮಾತು. ನಮ್ಗೆ ಮೇಲ್ನೋಟದಿಂದ ನಮಗೆ ಲೋಕದ ಬೆಳಕಿನ ವ್ಯವಸ್ಥೆಯನ್ನು ನೋಡುವವರಿಗೆ ಗೊತ್ತಾಗುತ್ತೆ. ಅದು ಒಂದು ಸೂರ್ಯ ಚಂದ್ರರ ನಡುವಿನ ಗತಿಯಿಂದಾಗಿ ಬೆಳಕು ಕಮ್ಮಿ ಆದಾಗ ಅಂದ್ರೆ ಭೂಮಿ ಪೂರ್ತಿ ಚಂದ್ರನಿಗೆ ಅಡ್ಡ ಬಂದಾಗ ಅದು ಅಮಾವಾಸ್ಯೆ ಆಗುತ್ತೆ. ಮತ್ತೆ ಅದು ಪೂರ್ತಿ ತೆರ್ಕೊಂಡು ಭೂಮಿಯಿಂದ ಪೂರ್ತಿ ದೂರ ನಿಂತಾಗ ಅದು ಹುಣ್ಣಿಮೆಯಾಗಿ ಕಾಣುತ್ತೆ ಅಂತ ನಮ್ಗೆ ಗೊತ್ತು. ಅಂದ್ರೆ ಕೃಷ್ಣ ಪಕ್ಷ ಅಂದ್ರೆ ಶುಕ್ಲ ಪಕ್ಷ ಅಂತ ಇದನ್ನ 2 ಪಕ್ಷಗಳನ್ನು ಮಾಡ್ತಾರೆ.
ಎಲ್ಲಿ ಯಾರೇ ಎಷ್ಟು ನಾವು ಆ ಪಕ್ಷ ಈ ಪಕ್ಷ ಅಂತ ಕಿತ್ತಾಡಿದ್ರು ಕೊನೆಗೆ ಬಂದು ಬೀಳುದು ಪಿತೃಪಕ್ಷಕ್ಕೇನೆ. ಯಾರನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ. ಎಲ್ಲ ಪ್ರಾಣಿ ವರ್ಗಗಳಿಗೆ ಪ್ರಾಣಧಾರಕನಾದ ಭಗವಂತ ಸೂರ್ಯನಲ್ಲಿ ನಿಂತು ಅವರವರ ತಾಕತ್ತನ್ನ ಹೆಚ್ಚಿಸ್ತಾ ಹೋಗ್ತಾನೆ. ಜೀವನ ಪ್ರಧಾನನಾಗಿದ್ದಾನೆ. ಆ ಸ ಏಷ ಷೋಡಶ ಕಲಹ ಪುರುಷಃ ಭಗವಾನ್ ಮನೋಮಯ ಅಮೃತಮಯ ದೇವ ಪಿತೃ ಮನುಷ್ಯ ಭೂತ ಪಶು ಪಕ್ಷಿ ಸರೀಸೃಪ ವೀರುಧಾಂ ಪ್ರಾಣಾಪ್ಯಾಯನ ಶೀಲತ್ವಾತ್ ಸರ್ವಮಯ ಇತಿ ವರ್ಣಯಂತಿ. ಚಂದ್ರನಿಗೆ ಒಟ್ಟು 16 ಕಲೆಗಳು. ಕಲೆ ಒಳ್ಳೆಯದು ಅಂತ ಹೇಳುದು ಈ ಅರ್ಥದಲ್ಲಿ. ಆದ್ದರಿಂದ ಭಗವಾನ್ ಚಂದ್ರದೇವ ಷೋಡಶ ಕಲ ಪುರುಷನಾದ ಪರಮಾತ್ಮನನ್ನ ತನ್ನಲ್ಲಿ ಧನ್ವಂತರಿ ರೂಪದಿಂದ ಧಾರಣೆ ಮಾಡಿದ್ದಾನೆ. ಅವನು ಮನೋಭಿಮಾನಿ ಕೂಡ. ಆ ಮಾನಸಿಕ ರೋಗಗಳನ್ನ ವ್ಯಾಧಿಗಳನ್ನ ಪರಿಹರಿಸುವವನು ಅವನೇ. ಲೋಕದ ಅನ್ನವನ್ನ ವೃದ್ಧಿ ಮಾಡುವವನು ಅವನೇ. ಅನ್ನದಲ್ಲಿ ಅಮೃತತ್ವವನ್ನು ತುಂಬುವವನು ಅವನೇ. ಸೋಮೋ ಭೂತ್ವಾ ರಸಾತ್ಮಕ ಅಂತ ಎಲ್ಲೋ ಗೀತೆಯಲ್ಲಿ ಜಾರಿ ಹೋದ ಸಂಗತಿ. ಆ ಸೂರ್ಯನ ತಂಗಿರಣಗಳಿಂದ ಆ ಗಿಡಗಳಲ್ಲಿ ಒಂದು ಔಷಧೀಯ ರಸ ಅನ್ನೋದು ತುಂಬತ್ತೆ. ಔಷಧ ಗುಣ ಅದು ಗಿಡಗಳಿಗೆ ಬರುವುದಕ್ಕೆ ಕಾರಣ ಚಂದ್ರ. ಚಂದ್ರ ಮರಗಳ ದೇವತೆಯೂ ಹೌದು. ಆದ್ರಿಂದಾಗಿ ಮರಗಳಲ್ಲಿ ಅದರಿಂದಾಗಿ ರಾತ್ರಿ ಎಲ್ಲ ನಾವು ಮರಗಳಿಗೆ ನೀರು ಹಾಕುದು, ಅವುಗಳಿಗೆ ಹೋಗಿ ಬಡಿಯುವುದು, ಅವರಿಗೆ ಪ್ರದಕ್ಷಿಣೆ ಹಾಕುವುದು ಇತ್ಯಾದಿ ಮಾಡಬಾರದು. ಅದು ಚಂದ್ರನೊಂದಿಗೆ ಸಂಪರ್ಕ ಬೆಳೆಸುವ ಸಮಯ ಅದರದ್ದು. ಅದು ಏಕಾಂತದಲ್ಲಿ ಧ್ಯಾನದಲ್ಲಿ ಇರುತ್ತೆ. ಅದರ ಸಹಜವಾಗಿ ಒಂದು ಜೀವಕ್ಕೆ ಅಂತ ಸಂಬಂಧ ಅದಕ್ಕೆ ದೇವರು ಕೊಟ್ಟದ್ದದು. ಅಂತ ಸಂದರ್ಭದಲ್ಲಿ ನಾವು ಅಂತ ಕೆಲಸಗಳನ್ನು ಮಾಡಬಾರದು. ಇನ್ನು ದೇವತೆಗಳು, ಪಿತೃಗಳು, ಮನುಷ್ಯರು, ಭೂತರು, ಪಶುಗಳು, ಪಕ್ಷಿಗಳು ನಾವೇ ಎಲ್ಲಿಯಾದ್ರೂ ಒಂದ್ ಕಡೆ ಸೇರಿದ್ರೆ ನಾವು ಎಲ್ಲರೂ ಕೂಡ ನಮ್ಮ ಅನ್ನವನ್ನು ವೃದ್ಧಿಸಿಕೊಳ್ಳಿಕ್ಕೋಸ್ಕರ ನಾವು ಚಂದ್ರನನ್ನ ಆಶ್ರಯಿಸಿದ್ದೇವೆ. ಪ್ರಾಣಿಗಳಿಗೆ ಚಂದ್ರ ತುಂಬಾ ಆಪ್ಯಾಯಮಾನವಾದ ಸ್ವಭಾವದವನು. ಬಹಳ ಇಷ್ಟಪಡ್ತಾರೆ ಎಲ್ರು ಕೂಡ. ಚಂದ್ರನನ್ನ ಬೇಜಾರು ಮಾಡ್ಕೊಳ್ಳೋರು ಯಾರು ಇಲ್ಲ. ಚಂದ್ರನನ್ನ ಕಂಡ್ರೆ ಇಷ್ಟಪಡೋರೇ ಇಲ್ಲ. ಯಾಕೆಂದ್ರೆ ಅವನು ಸಕಲ ಜೀವರಿಗೆ ಆಶ್ರಯದಾತರಾಗಿದ್ದಾನೆ. ಚಂದ್ರನಲ್ಲಿ ನಿಂತ ಧನ್ವಂತರಿಯ ಕೆಲಸ ಲೋಕದಲ್ಲಿ ವಿಶಿಷ್ಟವಾಗಿ ಮಾಡುತ್ತೆ. ಇನ್ನು ಚಂದ್ರನಿಗಿಂತ ಎತ್ತರದಲ್ಲಿ ನಕ್ಷತ್ರಗಳಿವೆ. ಇದು ನಮ್ಗೆ ಗೊತ್ತಾಗುತ್ತೆ ಚಂದ್ರನಿಗಿಂತ ದೂರದಲ್ಲಿದೆ ಅಂತ. ಉತ್ತರಾಷಾಢ ಅನ್ನೋದು ಒಂದು ನಕ್ಷತ್ರ ಆದರೆ ಅದರ ಉತ್ತರಾರ್ಧ ಮತ್ತು ಶ್ರವಣದ ಪೂರ್ವಾರ್ಧ ಇದೆರಡರ ಮಧ್ಯಭಾಗವೇ ಅಭಿಜಿತ್. ಅಭಿಜಿತ್ ಅನ್ನುವ ನಕ್ಷತ್ರ ಉತ್ತರಾಷಾಢದ ಉತ್ತರಾರ್ಧ, ಆಮೇಲೆ ಶ್ರವಣ ನಕ್ಷತ್ರದ ಪೂರ್ವಾರ್ಧ. ಇದನ್ನ ಅಭಿಜಿತ್ ನಕ್ಷತ್ರ ಅಂತ ಕರೀತಾರೆ. ಇದು ಒಂದು ಪ್ರತ್ಯೇಕ ಸ್ಥಾನವನ್ನ ಲೋಕದಲ್ಲಿ ಹೊಂದಿದೆ. ಆದ್ಮೇಲೆ ಇದನ್ನ ಪ್ರತ್ಯೇಕ ನಕ್ಷತ್ರದ ಸ್ಥಾನದಲ್ಲಿ ಗುರುತಿಸ್ತಾರೆ. ಅದರ ಕೆಲಸ ದೊಡ್ಡದು. ಅಂದಾಗೆ ಒಟ್ಟು ನಕ್ಷತ್ರಗಳು 27+1 ಅಂತ ಲೆಕ್ಕ. ಮುಂದೆ ನಕ್ಷತ್ರಗಳ ಗತಿ, ನಕ್ಷತ್ರಗಳ ವೇಗ, ನಕ್ಷತ್ರಗಳ ಕೆಲವು ಕಡೆ ಯಾವುದು ಮಂದಗತಿಯಿಂದ ಹೋಗುತ್ತೆ, ಸಮಗತಿಯಲ್ಲಿ ಯಾವುದು ಹೋಗುತ್ತೆ, ಯಾವ ಗತಿಯಲ್ಲಿ ಹೋಗುವಾಗ ಮನುಷ್ಯನಿಗೆ ಒಳ್ಳೇದಾಗುತ್ತೆ, ಯಾವ ಗತಿಯಲ್ಲಿ ಹೋಗುವಾಗ ಮನುಷ್ಯನಿಗೆ ಕೆಲವೊಮ್ಮೆ ಕೆಟ್ಟ ಸ್ಥಿತಿಯ ಅನುಭವಕ್ಕೆ ಅದು ಸೂಚನೆ ಕೊಡುತ್ತೆ. ಇದೆಲ್ಲವನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಅದರ ಸಂಗತಿಯನ್ನು ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಒಟ್ಟು ಗ್ರಹಗಳಲ್ಲಿ ಶುಕ್ರನ ಬಗ್ಗೆ, ಬುಧ ಅಂಗಾರಕಗಳ ಬಗ್ಗೆ ಹೇಳುತ್ತೆ. ಅದನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ. ಶ್ರೀಹರಿ ಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ತೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.